ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಸಿಂಪಲಾಗಿ ನಾಟಿ ಕೋಳಿ ಮೊಟ್ಟೆಯಿಂದ ಒಂದು ಎಗ್ ಗ್ರೇವಿ ಮಾಡುವ. ನಾನಿಲ್ಲಿ ಎಗ್ ಗ್ರೇವಿ ಮಾಡೋಕ್ಕೆ 1 ಡಜನ್ ಮೊಟ್ಟೆ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚಿಕ್ಕ ಚಿಕ್ಕದಿದೆ ಅಂತ. ಇದನ್ನು ಫಸ್ಟು ಚೆನ್ನಾಗಿ ತೊಳ್ಕೊಂಡು ಬೇಯೋದಕ್ಕೆ ಇಡೋಣ. ನಾನು ಇದಕ್ಕೆ ಉಪ್ಪು ಹಾಕಿನೇ ಇಟ್ಟಿದ್ದೀನಿ, ಯಾಕಂದರೆ ಚೆನ್ನಾಗಿ ಬೇಯ್ತದೆ ಇದು. ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡುವ. ನಾನಿಲ್ಲಿ ಮಸಾಲೆಗೆ 2 ಈರುಳ್ಳಿ, ಸ್ವಲ್ಪ ಪುಟಾಣಿ, ಒಂದು 10 ಬೆಳ್ಳುಳ್ಳಿ, ಒಂದು 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10 ಗೋಡಂಬಿ ತೊಗೊಂಡಿದ್ದೀನಿ. ಈಗ ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡಿಕೊಳ್ಳುವ. ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ ಒಂದು 2 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳುವ. ಮೊದಲಿಗೆ ಗೋಡಂಬಿನ ಫ್ರೈ ಮಾಡಿಕೊಳ್ಳುವ. ನಂತರ ಪುಟಾಣಿ ಕಾಳು, ಬೆಳ್ಳುಳ್ಳಿ, ನಂತರ ಈಗ ಈರುಳ್ಳಿ ಹಾಕ್ಕೊಳ್ಳುವ. ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೇನೆ ಈಗ ಟೊಮೆಟೊನ ಸೇರಿಸ್ಕೊಂಡು ಬಿಡುವ. ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಮಸಾಲೆನ ಹಾಕ್ಕೊಳ್ತೀನಿ. ಈಗ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಹುಡಿ ಮತ್ತು 1 ಕಪ್ ಆಗುವಷ್ಟು ನಾನು ಕೊಬ್ಬರಿ ಸಹಿತ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ಅರ್ಧ ಚಮಚ ಅರಿಶಿನ ಪುಡಿ, 1 ಚಮಚ ಗರಂ ಮಸಾಲ ಪುಡಿ, ಒಂದು 2 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ, ಇಷ್ಟನ್ನು ಸೇರಿಸ್ಕೊಳ್ಳುವ. ಇದು ಕೂಡ ಇದ್ರ ಜೊತೆಗೆ ಫ್ರೈ ಆಗಲಿ. ನೋಡಿ ಇಷ್ಟಾಗಿದೆ. ಈಗ ಇದು ತಂಡಾಗಿದೆ. ಇದನ್ನು ರುಬ್ಕೊಂಡು ತಗೊಂಡು ಬರುವ. ನಂತರ ಇದನ್ನು ಮೊಟ್ಟೆ ಎಲ್ಲ ಬಿಡಿಸ್ಕೊಂಡು ತಗೊಂಡು ಬಂದಿದ್ದೀನಿ. ಇದೇನು ಸಾಂಬಾರು ಮಾಡೋದಕ್ಕೆ ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ನಾನು. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳುವ. ಇದಕ್ಕೂ ಕೂಡ ಒಂದು 2 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳುವ. ಇದಕ್ಕೇನೆ ಒಂದು ಅರ್ಧ ಚಮಚ ಬೇಡ, ಸ್ವಲ್ಪ ಕಮ್ಮಿನೇ ಇರಲಿ, ಅಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಚಮಚ ಖಾರದ ಪುಡಿ. ಇಷ್ಟು ಚೂರು ಫ್ರೈ ಆದ ತಕ್ಷಣ ಇದಕ್ಕೆ ಮೊಟ್ಟೆ ಹಾಕ್ಕೊಂಡು ಬಿಡುವ. ಮೊಟ್ಟೆ ಸ್ವಲ್ಪ ಫ್ರೈ ಮಾಡಿ ಖಾರದ ಮತ್ತು ಅರಿಶಿನದಲ್ಲಿ ಎತ್ತಿಟ್ಕೊಳ್ಳುವ. ಇದನ್ನು ಸ್ವಲ್ಪ ಫ್ರೈ ಆದರೆ ಸಾಕು, ಜಾಸ್ತಿ ಏನು ಬೇಡ. ನೋಡಿ ಇಷ್ಟಾದರೆ ಸಾಕು ಇದು. ನಂತರ ಇದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟೊಮೆಟೊ ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಬಿಡುವ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೇನೆ ನಾವು ಮಸಾಲೆ ಕೂಡ ಸೇರಿಸ್ಕೊಳ್ಳುವ. ನೋಡಿ, ಮಸಾಲೆನೂ ಅಷ್ಟೇ ಜಾಸ್ತಿ ದಪ್ಪ ಮಾಡೋದು ಬೇಡ, ಜಾಸ್ತಿ ತೆಳು ಮಾಡೋದು ಬೇಡ, ಮೀಡಿಯಮ್ ಹದದಲ್ಲೇ ಇರಲಿ. ಯಾಕಂದರೆ ಇದು ಕುದ್ದ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಮತ್ತೆ. ನಂತರ ನಂಗೆ ಸ್ವಲ್ಪ ಮತ್ತೆ ಖಾರ ಕಮ್ಮಿ ಅನ್ನಿಸ್ತು, ಮತ್ತೆ 1 ಚಮಚ ಖಾರದ ಪುಡಿ ಹಾಕಿದ್ದೀನಿ. ನಂತರ ನಾನಿಲ್ಲಿ ಕಲ್ಲುಪ್ಪು ಹಾಕಿದ್ದೀನಿ.
ಚೆನ್ನಾಗಿ ಕುದಿ ಬರಬೇಕಿದು. ಚೆನ್ನಾಗಿ ಕುದಿ ಬಂದಮೇಲೆ ನಾವು ಇದಕ್ಕೀಗ ಮೊಟ್ಟೆ ಸೇರಿಸ್ಕೊಂಡು ಬಿಡುವ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಈಗ ಮೊಟ್ಟೆ ಸೇರಿಸ್ಕೊಂಡು ಬಿಡುವ. ಮೊಟ್ಟೆ ಹಾಕಿದ ಮೇಲೆ ನೋಡಿ ಮಸಾಲೆ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಇದಕ್ಕೇನೆ ಕಸ್ತೂರಿ ಮೇಥಿನೂ ಕೂಡ ಸೇರಿಸ್ಕೊಂಡು ಬಿಡುವ. ನಾನು ಇದಕ್ಕೆ ಏನಂದರೆ ಕೊತ್ತಂಬರಿ ಸೊಪ್ಪೇನು ಹಾಕ್ಕೊಂಡಿಲ್ಲ, ಯಾಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬೋತಿಗೆ ಹಾಕಿದ್ದೀನಲ್ಲ ಫ್ರೈ ಮಾಡಿ, ಅದಕ್ಕೋಸ್ಕರ ಮಸಾಲೆ ಲಾಸ್ಟಿಗೆ ಕಸ್ತೂರಿ ಮೇಥಿ ಹಾಕಿದ್ದೀನಿ. ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಇದು. ನೋಡಿ ಈ ಥರ ಬಂದಿದೆ ಸಾಂಬಾರು. ತುಂಬಾ ರುಚಿಯಾಗಿರುತ್ತೆ. ಗ್ರೇವಿ ಚಪಾತಿ, ರೊಟ್ಟಿ, ಅನ್ನ, ಗೀ ರೈಸ್ ಯಾವುದ್ರ ಜೊತೆ ಬೇಕಾದ್ರೂ ನೀವು ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಈ ಸಾರು. ನೀವು ಒಂದ್ಸಲಿ ಟ್ರೈ ಮಾಡಿ. ನಾಟಿ ಕೋಳಿ ಮೊಟ್ಟೆಯಿಂದ ಮಾಡಿರುವಂಥ ಎಗ್ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.